ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಬೀದರ್ ವತಿಯಿಂದ ಶುಭ ಕೋರುವವರು ಎಎಸ್ಎಸ್ಕೆ ಕಾರ್ತಿಕ್ ಕಾಂಬ್ಳೆ ಜಿಲ್ಲಾಧ್ಯಕ್ಷರು, ಬೀದರ್ ಸಂದೇಶ್ ಇಂದ ರೂಲರ್ಸ್, ನಿರ್ಮಾಪಕರು ಅಶ್ವಥ್ ಬೆಳಗೆರೆ, ಕಥೆ ಚಿತ್ರಕಥೆ ಡಾಕ್ಟರ್ ಕೆಎಂ ಸಂದೇಶ್, ಸಂಗೀತ್ ಕರುಣ. 12 ಏಪ್ರಿಲ್ 2024. ನಿರ್ದೇಶಕರು ಉದಯ ಭಾಸ್ಕರ್. ಜೈ ಭೀಮ್ ಘರ್ಜನೆ ಸಂಘಟನೆ ಕರ್ನಾಟಕ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು ರಾಹುಲ್ ಡಾಂಗೆ. ಇನ್ನು ಈ ಒಂದು ಚಲನಚಿತ್ರವನ್ನು ನೋಡಿ ಆಶೀರ್ವಾದಿಸಿ ಅಂತ ಕೂಡ ಮನವಿ ಮಾಡಿದ್ದಾರೆ. ನನ್ನ ಹೆಸರು ಕಾರ್ತಿಕ್ ಕಾಂಬ್ಳೆ ಅಂತ, ಬೀದರ್ ಜಿಲ್ಲಾಧ್ಯಕ್ಷ ಇದ್ದೀನಿ. ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಬೀದರ್. ಇಂದು ಬೀದರ್ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕ ಅಧ್ಯಕ್ಷರಾದಂಥ ಒಂದು ದ ರೂರಲ್ ಅಪ್ ಅಂತಕ್ಕಂಥ ಒಂದು ಸಿನಿಮಾವನ್ನು ಈಗಾಗಲೇ ಅವರು ಸಿನಿಮಾ ಚಿತ್ರೀಕರಣ ಮುಗಿಸಿದ್ದಾರೆ. ಈ ಸಿನಿಮಾ ಅಂತಂದರೆ ಶೋಷಿತ ಜನಾಂಗಕ್ಕೆ ಒಳಗಾದಂಥವ್ರು ಮತ್ತು ಬಡವರಿಗೆ ಒಳಗಾಗತಕ್ಕಂಥವ್ರು, ದಲಿತರ ಮೇಲೆ ಆಗ್ತಕ್ಕಂಥ ಅತ್ಯಾಚಾರ, ಅನ್ಯಾಯ ಮತ್ತು ಯಾವ ಥರ ಈಗ ಒಂದು ತಿಂತಕ್ಕಂಥ ಅನ್ನದ ಮೇಲೆ, ಮಾಂಸದ ಮೇಲೆ ಯಾವ ಥರ ಈಗಾಗಲೇ ನಮಗೆ ಕೋಮುಗಲಭೆ ಎದ್ದಿದ್ದ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕೋಮುಗಲಭೆ ಸೃಷ್ಟಿಯಾಗಿ ಜಾತಿಗಳ ಮಧ್ಯೆ ಒಂದು ಏನು ತಾರತಮ್ಯ ಉಳ್ಕೊಂಡಿದೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಆ ಥರ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಸಿನಿಮಾವನ್ನು ದ ರೂರಲ್ ಆಗಿದೆ. ಈ ಸಿನಿಮಾವನ್ನು ಈಗ ಚಿತ್ರೀಕರಣ ಪ್ರಾರಂಭ ಆಗಿ ಮುಕ್ತಾಯವನ್ನು ಕೊಂಡಿದೆ, ಡಬ್ಬಿಗೋಸ್ಕರ ಬಾಕಿ ಉಳಿದುಕೊಂಡಿದೆ. ಈ ಸಿನಿಮಾ ಇಡೀ ರಾಜ್ಯದಲ್ಲಿ ಬಿಡುಗಡೆ ಆಗುತ್ತೆ, ಕರ್ನಾಟಕದಂತೆ. ಈ ಸಿನಿಮಾವನ್ನು ನೋಡಬೇಕು ಅಂತ ಹೇಳಿ ಎಲ್ಲರಿಂದ ನಾವು ಬೀದರಲ್ಲಿ ಪ್ರೀತಿ ಪ್ರೇಮ ಪ್ರೋತ್ಸಾಹ ಬೆಂಬಲ ಈ ಸಿನಿಮಾದ ಮೇಲೆ ಇರಲಿ. ಈ ಸಿನಿಮಾವನ್ನು ಯಶಸ್ವಿ ಮಾಡಲಿ ಅಂತ ಹೇಳ್ತಾ, ಈಗಾಗಲೇ ಏನು ಕಾರ್ತಿಕ್ ಕಾಂಬ್ಳೆ ಇದ್ದಾರೆ ಜಿಲ್ಲಾಧ್ಯಕ್ಷರು ಬೀದರ್ದಿಂದ NFCಗೆ ಮುಂಚಿತವಾಗಿ ಮಾಡ್ತಾ ಇದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಈ ಸಿನಿಮಾವನ್ನು ನೋಡಿ ಎಲ್ಲರಿಗೂ ಜಾಗೃತಿ ಕಾರ್ಯಕ್ರಮ ಆಗಬೇಕು. ದಲಿತರ ಮೇಲೆ ಆದ ಅತ್ಯಾಚಾರ ಆಗಿರ್ಬೋದು, ಅನ್ಯಾಯ ಆಗಿರ್ಬೋದು, ಮತ್ತು ಮಹಿಳೆಯರ ಅತ್ಯಾಚಾರ ಆಗಿರ್ಬೋದು, ಈ ಜಗತ್ತಿಗೆ ಎಲ್ಲಕ್ಕಿಂತ ದೊಡ್ಡ ಮಹಿಳೆಯರಿಗೆ ಸರಿಸಮಾನ ತಾಯಿ ಯಂತ್ರನ ಮಾತು ಶ್ರೀ ಸಾವಿತ್ರಿಬಾಯಿ ಫೂಲೆ ಅವರು. ಈ ಸಾವಿತ್ರಿಬಾಯಿ ಫೂಲೆ ಅವರಿಗೆ ಒಂದು ಶಿಕ್ಷಣ ಕೊಡಬೇಕಾದಂಥ ಕಷ್ಟಗಳು ಇಡೀ ಏನು ನಮ್ಮ ಒಂದು ಸಿನಿಮಾ ಮುಖಾಂತರವಾಗಿ ಜನರಿಗೆ ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂದೇಶ್ ಅಣ್ಣನವರು. ಇದು ನಾವೆಲ್ಲರೂ ಸೇರಿಕೊಂಡು ಸಹಕಾರ ಮಾಡೋಣ, ಬೆಂಬಲಿಸೋಣ, ಪ್ರೋತ್ಸಾಹಿಸೋಣ, ಬೆಂಬಲಿಸೋಣ. ಬರ್ತಕ್ಕಂಥ ದಿನಗಳಲ್ಲಿ ದಲಿತರ ಬಗ್ಗೆ ಹೆಚ್ಚಿನ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಆಗಬೇಕಂತ ಹೇಳ್ತಾ ಇಂದಿನ ನಾವೆಲ್ಲ ಸೇರಿಕೊಂಡು ಇವತ್ತು 10 ಲಕ್ಷ ಮುಖಾಂತರ ಒಂದು ಕಾರ್ಯಕ್ರಮ ಪೂರ್ಣಗೊಂಡಿದ್ದೇವೆ. ನನ್ನ ಹೆಸರು ರಾಹುಲ್ ಬಿ ಡಾಂಗೆ ಅಂತ ಹೇಳಿ, ಜೈ ಭೀಮ್ ಗರಿ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬೀದರಿಂದ. ಇವಾಗ ನಮಗೇನಂತೂ 3 ದಿವಸದಲ್ಲಿ 1 ಮಿಲಿಯನ್ ಆಯಿತು ವ್ಯೂಸು. ಅದಾದ ತಕ್ಷಣ ಅವಾಗತ್ತೆ ತಿಳ್ಕೊಂಡ್ವಿ ನಾವು ಈ ಮೂವಿ ಫುಲ್ ಇದಾಗಿದೆ ಅಂತ. ಬೀದರಲ್ಲಿ ಯಾರು ನೋಡುವ ಅವ್ರದ್ದೇ ಸ್ಟೇಟಸ್ ಬೀದರ್ನಲ್ಲಿ ಜನರಿಗೆ ಬೆಂಬಲ ಆಗುತ್ತೆ. ಸಂದೇಶ್ ಅಣ್ಣವರಿಂದ ಮಾಡಬೇಕಂತೇಳಿ ಅವ್ರಿಗೆ ಭಾಳ ಆಸೆ. ಕರ್ನಾಟಕದ ಕಿರೀಟ ಬೀದರ್ ಅಂತ ಹೇಳಿದ್ರು ಅವರು. ನಾವು ಕೆಳಗಡೆ ಇದ್ದೀವಿ, ನೀವು ಮೇಲ್ಗಡೆ ಇರ್ತೀರ, ನಾವು ಮೇಲ್ಗಡೆ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಮೇಲ್ಗಡೆದು ಏನಿದೆ ನಮ್ಮದು ಮೇಲೆ ಇರಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಹೇಳಿ ಅವ್ರು ಬಾಬಾ ಸಾಹೇಬ್ ಮೊಮ್ಮಗ ಅವರು ಆ್ಯಕ್ಚುಲಿ. ಅದು ಹೇಳ್ಬೇಕೇನಂದರೆ ये पिक्चर रियल स्टोरी है।
एक्चुअली जो औरतों को होता था ना प्रॉब्लम, एक्चुअली वो देखे सो है सर हमारे राज्याध्यक्ष भैया ने, उन्होंने 355 हो रहा किए ना, बहुत तकलीफ से ऊपर आए उन्होंने छोटे उम्र में। यंगस्टर्स सभी यंगस्टर्स को बोलने चाहते हैं उन्होंने, सब लोग आगे बढ़ो बोल के। ऐसे ऐसे संगठन यहाँ पर भी नहीं मिलेगा, ऐसे संगठन तो देखा ही नहीं मैं, फर्स्ट टाइम बोल रहा हूँ। ये अप्रैल 12 पे रिलीजिंग हो रहा है, और कर्नाटक एंड तमिलनाडु तेलंगाना वो भी अभी ट्राई चल रहा है, वो तो हो जाएगा उधर। हाँ चलेगा, बीदर के भी चलेगा, बाल्की और उमराबाद बसव कल्याण और अभी अम्बेडकर जी का जो रोल निभाया डॉक्टर बाबा साहेब अम्बेडकर का, कौन है? संदेश भाई चित्रा करते हैं। हाँ, और हमारे मेरे को बोले अश्वत्थ बेळगेरे बोल के प्रोड्यूसर है सर, कर्नाटक में 10th ಸ್ಥಾನದಲ್ಲಿದ್ದಾರೆ ಅವರು, 10ನೇ ನಂಬರ್ पे कोट्याधीशपति है बेंगलुरु से। अश्वत्थ बेळगेरे बोल के उन्होंने प्रोड्यूसर है, उन्होंने सब कर रहे हैं, उनका ही है सब।